ಶಂಭು ಇರ್ಲಿ, ಹೊಟ್ಟೆ ಮಾತಾಡಂಗಿಲ್ಲ. ನೀವ್ ನಾವೇನ್ ಅದಕ್ಕೆ ನಾಚಿಡುದು ಜನರಿ ಶಂಭು ಇರಲಿಲ್ಲ ನಾವೇನ್ ಮಾಡ್ತೀವಿ. ವಿಡಿಯೋದಲ್ಲಿ ಆ ಪಾಪುಗೆ ಡೌನ್ ಸಿಂಡ್ರೋಮ್ ಇದೆ ಅಥವಾ ಡೌನ್ ಸಿಂಡ್ರೋಮ್ ಇದೆ ಇಲ್ವಾ ಅಂತ ಕನ್ಫರ್ಮ್ ಮಾಡೋದು ಲ್ಯಾಬ್ ಟೆಸ್ಟ್ ಮೇಲೆ ಗೊತ್ತಾಗುತ್ತೆ. ಬಟ್ ಎಕ್ಸ್ಟರ್ನಲ್ ಫೀಚರ್ಸ್ ನೋಡಿದ್ರೆ ಆ ಪಾಪುಗೆ ಡೌನ್ ಸಿಂಡ್ರೋಮ್ ಇದೆ ಅಂತ ಅರ್ಥ. ಡೌನ್ ಸಿಂಡ್ರೋಮ್ ಅಂದ್ರೆ ನಮ್ಮ ಕ್ರೋಮೋಸೋಮ್ ಕೊಡುವಾಗ, ತಂದೆ ತಾಯಿಂದ ಕ್ರೋಮೋಸೋಮ್ ಕೊಡುವಾಗ 21 ಕ್ರೋಮೋಸೋಮ್ ಏನಿರುತ್ತಲ್ಲ ಅದರಲ್ಲಿ 3 ಕ್ರೋಮೋಸೋಮ್ ಬಂದ್ಬಿಡುತ್ತೆ. ಅದಕ್ಕೆ ಟ್ರೈಸೋಮಿ ಆಫ್ 21st ಕ್ರೋಮೋಸೋಮ್ ಅಂತ ಅಂತೀವಿ. ಅದು ನಮ್ಮ ಜನ್ಮಜಾತವಾಗಿರುತ್ತೆ, ಅನುವಂಶಿ ಅಲ್ಲ, ಜನ್ಮಜಾತ ಅಂದ್ರೆ ನಾವು ಕೊಡುವಾಗ ಆಗಿರುತ್ತೆ. ಅದು ತಂದೆಯಿಂದ ಮಕ್ಕಳಿಗೆ, ಮಕ್ಕಳಿಂದ ಮೊಮ್ಮಕ್ಕಳಿಗೆ ಬರಲ್ಲ. ಸೊ ಇವಾಗ ಈ ಏನ್ ಡೌನ್ ಸಿಂಡ್ರೋಮ್ ಬೇಬಿಗಳು ಇರ್ತಾರಲ್ವಾ, ಇವ್ರಿಗೆ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂದ್ರೆ ಅವ್ರ ಜನನಾಂಗಗಳು ಕರೆಕ್ಟ್ ಆಗಿ ಡೆವಲಪ್ ಆಗಲ್ಲ. ಮತ್ತೆ ಅವರ ಹಾರ್ಟು, ಲಂಗ್ಸು ಮತ್ತೆ ಉಳಿದಾದ ಅಂಗಾಂಗಗಳಲ್ಲಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವ್ರುಗಳಿಗೆ ಯಾರಾದ್ರೂ ಸ್ವಾಮಿಗಳು, ಬಾಬಾಗಳು ಸುಮ್ನೆ ಮಂತ್ರ ಮಾಡ್ತೀನಿ, ಮಾಟ ಮಾಡ್ತೀನಿ ಅಂತ ಯಾರಾದ್ರೂ ಹೇಳಿದ್ರೆ ಅವ್ರ ಮೇಲೆ ನಂಬಕ್ ಹೋಗ್ಬಿಡಿ. ಕೆಲವೊಂದು ಕಂಜನಟ್ಲ್ ಇರ್ತವೆ. ಕಂಜನಟ್ಲ್ ಅಂದ್ರೆ ನಮ್ಮ ಜನ್ಮಜಾತವಾಗಿರ್ತವೆ. ಹೆರಿಡಿಟ್ರಿ ಅಂದ್ರೆ ನಮ್ಮ ಅನುವಂಶೀಯವಾಗಿರ್ತವೆ. ಸೊ ಇವುಗಳಿಗೆ ಔಷಧಿ ಟ್ರೀಟ್ಮೆಂಟ್ ಇರಲ್ಲ. ಇವ್ರು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಇವ್ರು ಸರಿಯಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವರ ಬೇರಲ್ಲಿ, ರೂಟಲ್ಲಿ ತೊಂದರೆ ಇದೆ. ಅದು ನಮ್ಮ ಧಾತುಗಳು ಕೂಡುವಾಗಲೇ ತೊಂದರೆ ಆಗಿರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಇರಲ್ಲ, ನಂಬಕ್ ಹೋಗಬೇಡಿ. ಧನ್ಯವಾದ.